Hello students, I am Raghavendra Shetty. Welcome to part 1 of the chapter Classification of Elements and Periodicity in Properties. Significance of classification. Why do we need to classify elements? First of all, let us see how many questions come from this chapter in the first PUC final examination. ಫಸ್ಟ್ ಪಿ ಯು ಸಿ ಫೈನಲ್ ಎಕ್ಸಾಮ್ನಲ್ಲಿ ಅಂದರೆ ಪ್ರಥಮ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಒಟ್ಟು 4 ಅಂಕಗಳ ಪ್ರಶ್ನೆಗಳು ಈ ಪಾಠದಿಂದ ಬರ್ತದೆ. ಈ ಚಾಪ್ಟರ್ನ ವೇಟೇಜು 5 ಗಂಟೆ ಹಾಗೂ 4 ಅಂಕಗಳ ಪ್ರಶ್ನೆಗಳು. ಪಾರ್ಟ್ ಎ ಅಲ್ಲಿ ಕ್ವೆಶನ್ ನಂಬರ್ 4 1 ಮಾರ್ಕಿನ 1 ಕ್ವೆಶನು, ಹಾಗೆ ಕ್ವೆಶನ್ ನಂಬರ್ 19 ಪಾರ್ಟ್ ಸಿ ಯಲ್ಲಿ ಕ್ವೆಶನ್ ನಂಬರ್ 19 3 ಮಾರ್ಕ್ಸ್ನ 1 ಕ್ವೆಶನ್ನು, 3+1 ಟೋಟಲ್ ಸೇರಿ 4 ಅಂಕಗಳ ಪ್ರಶ್ನೆಗಳು ಈ ಪಾಠದಿಂದ ಬರ್ತದೆ. ಓಕೆ, ವಾಟ್ ಇಸ್ ದ ಟೋಟಲ್ ವೇಟೇಜ್? 4 ಮಾರ್ಕ್ಸ್. 4 ಅಂಕಗಳ ಪ್ರಶ್ನೆಗಳನ್ನು ಈ ಚಾಪ್ಟರ್ನಿಂದ ಕೇಳ್ತಾರೆ. ಹಾಗೆ ನಾನು ಎಂಟ್ರೆನ್ಸ್ ಅನಾಲಿಸಿಸ್ಗೆ ಹೋದರೆ, ಅಂದರೆ ಇಯರ್ 2015 2020 ತನಕ ಹೋದರೆ ನಂಬರ್ ಆಫ್ ಕ್ವಶನ್ಸ್ ಆಸ್ಕ್ಡ್ ಇನ್ JEE. ಓಕೆ, 2015 2, 2016 ಆ್ಯಂಡ್ 18 0, 17 19 20 1 ಕ್ವಶನ್ಸ್ ಬಂದಿದೆ. ಅದೇ ರೀತಿ ನೀಟ್ನಲ್ಲಿ ಕೂಡ 2017 ಯಾವುದೇ ಕ್ವಶನ್ಸ್ ಈ ಚಾಪ್ಟರ್ನಿಂದ ಬರಲಿಲ್ಲ, ಮತ್ತು ಉಳಿದ ವರ್ಷದಲ್ಲಿ ಒಂದೊಂದು ಕ್ವಶನನ್ನು ಈ ಚಾಪ್ಟರ್ನಿಂದ ಕೇಳಿದ್ದಾರೆ. ಹಾಗೆ CET ತಗೊಂಡಾಗ 1 ಕ್ವಶನ್ ಈ ಚಾಪ್ಟರ್ನಿಂದ ಬಂದಿದೆ. ಅಂದರೆ ನಾನು ಎವರೇಜ್ ತೆಗೆಯುವಾಗ ಎವರೇಜ್ ವೇಟೇಜ್ ತಗೊಂಡ್ರೆ JEEಯಲ್ಲಿ 1 ಕ್ವಶನು, ನೀಟ್ನಲ್ಲಿ 1 ಕ್ವಶನು, ಮತ್ತು CETನಲ್ಲಿ 1 ಕ್ವಶನನ್ನು ಈ ಚಾಪ್ಟರ್ನಿಂದ ಕೇಳಿದ್ದಾರೆ. ಅದೇ ರೀತಿ ಬೋರ್ಡ್ ಎಕ್ಸಾಮಿಗೆ 4 ಅಂಕಗಳ ಪ್ರಶ್ನೆಗಳನ್ನು ಕೇಳ್ತಾರೆ. Now what is classification? So what is classification? Whenever you go to the stationery shop, you see the things are in very systematic manner. All books in one side, all pens in one side, etc. Why is it so? This systematic arrangement makes it very convenient for the shopkeeper to find the particular items and give it to the customer. Something like this was required years back. ಇನ್ನು ನಾನು ಕ್ಲಿಯರ್ ಆಗಿ ಹೇಳುವುದಾದರೆ, ಕನ್ನಡದಲ್ಲಿ ಹೇಳುವುದಾದರೆ, ರಸ್ತೆ ಬದಿಯಲ್ಲಿ ಒಬ್ಬ ಪುಸ್ತಕದ ವ್ಯಾಪಾರಿ ಹಳೆಯ ಪುಸ್ತಕಗಳ ರಾಶಿಗಳನ್ನು ಹರಡಿಕೊಂಡಿರ್ತಾನೆ ವ್ಯಾಪಾರಕ್ಕಾಗಿ. ನೀವು ಆ ಪುಸ್ತಕಗಳ ರಾಶಿಗಳನ್ನು ನೋಡ್ತೀರಿ, ಎಲ್ಲ ಹಳೆಯ ಪುಸ್ತಕಗಳು ಅಸ್ತವ್ಯಸ್ತವಾಗಿ ಬಿದ್ದಿರುತ್ತದೆ, ರೈಟ್? ಅದೇ ರೀತಿ ನಮ್ಮ ರಸಾಯನ ಶಾಸ್ತ್ರದಲ್ಲಿ ಪ್ರತಿಯೊಂದು ಧಾತುಗಳು 1800ನೇ ಇಸ್ವಿಯಲ್ಲಿ ಎಲ್ಲ ಎಲಿಮೆಂಟ್ಸ್ಗಳು ಅದೇ ರೀತಿ ಅಸ್ತವ್ಯಸ್ತವಾಗಿ ಬಿದ್ದಿರುತ್ತದೆ. ನಮ್ಮ ಪೂರ್ವಜರು ಅಂದರೆ ನಮ್ಮ ರಸಾಯನ ಶಾಸ್ತ್ರಜ್ಞರು ಈ ಎಲ್ಲ ಅಸ್ತವ್ಯಸ್ತವಾಗಿ ಬಿದ್ದಂತಹ ಎಲ್ಲ ಧಾತುಗಳನ್ನು, ಅಥವಾ ಅದನ್ನು ಎಲಿಮೆಂಟ್ಸ್ ಅಂತ ಹೇಳ್ತೇವೆ, ಎಲ್ಲ ಎಲಿಮೆಂಟ್ಸ್ಗಳನ್ನು ಓರಣವಾಗಿ ಜೋಡಿಸಿ, ಅಂದರೆ ನೀವು ಹಳೆಯ ಪುಸ್ತಕಗಳನ್ನು, ರಸ್ತೆ ಬದಿಯಲ್ಲಿ ಬಿದ್ದಂತಹ ಒಂದು ಹಳೆಯ ಪುಸ್ತಕಗಳನ್ನು ಒಂದು ಅದ್ಭುತವಾಗಿ ಓರಣವಾಗಿ ಜೋಡಣೆ ಮಾಡಿ ಒಂದು ಅದ್ಭುತ ಗ್ರಂಥಾಲಯವನ್ನು ಹೇಗೆ ರಚನೆ ಮಾಡಬಹುದು, ಅದೇ ರೀತಿ ನಮ್ಮ ಪೂರ್ವಜ ರಸಾಯನ ಶಾಸ್ತ್ರಜ್ಞರು ನಮ್ಮ ಅಸ್ತವ್ಯಸ್ತವಾಗಿ ಬಿದ್ದಂತಹ ಈ ಎಲ್ಲ ಧಾತುಗಳನ್ನು ಒಂದು ಓರಣವಾಗಿ ಜೋಡಿಸಿಟ್ಟು ರಸಾಯನಶಾಸ್ತ್ರಕ್ಕೆ ಒಂದು ಅದ್ಭುತ ಗ್ರಂಥಾಲಯವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಗ್ರಂಥಾಲಯ ಬೆಳೆದು ಬಂದ ಹಾದಿ ಹೇಗೆ ಅನ್ನೋದನ್ನು ನಾವು ಈ ಚಾಪ್ಟರ್ನಲ್ಲಿ ನೋಡುವ. ಓಕೆ, ಸೊ why do we need to classify the elements? In high school we have studied that elements are the basic units of all the matter. According to Sankhya philosophy, the matter was made up of 5 bhutas. In Kannada it is known as ಪಂಚಭೂತಗಳು. ಹಾಗಾದರೆ ಯಾವುದಲ್ಲ ಈ ಪಂಚಭೂತಗಳು? ಭೂಮಿ, ಆಕಾಶ, ನೀರು, ಗಾಳಿ ಮತ್ತು ಬೆಂಕಿ. ಇವು 5 ಪಂಚಭೂತಗಳು. ಅಂದರೆ ಈ ಜಗತ್ತು ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. So according to Sankhya philosophy, matter was made up of pancha bhutas or 5 bhutas, because elements are the basic units of all the matters. In 1800, only 31 elements were known. But by 1865,
the number of elements discovered went up to 63. At present, 118 elements are known. If you study just one element like carbon, you would spend the lifetime studying about just that element and you will not complete your knowledge. First of all, what do you mean by classification? What do you mean by classification? What is classification? Classification is categorizing the things, separating them to make a life easier, to make your knowledge or study easier. Classification is the method of categorizing the things and putting them together and simplifying your work. It is known as a classification. Historical development of the periodic table. First one, Dobereiner triads. In 1829, Dobereiner, a German chemist, proposed a set of 3 elements are known as triads. So what do you mean by triads? Tri means 3. A set of 3 elements are known as triads. Okay? And he showed that when the elements were arranged in increasing order of atomic masses, then atomic mass of the middle element is the average atomic masses of other 2 elements of the triads. And he showed that when the elements were arranged in the increasing order of atomic masses, comma, the atomic mass of the middle element, comma, the atomic mass of the middle element is the average atomic mass of masses of other 2 elements of atomic masses of other 2 elements of the triads. Okay, of the triads. Okay, and he showed that when the elements were arranged in the increasing order of atomic masses, comma, the atomic mass of the middle element is the average atomic masses of other 2 elements of the triads. For example, lithium, sodium and potassium. Lithium has a mass of 7, sodium has a mass of 23 and atomic mass of potassium is 39. Okay, so now lithium, sodium and potassium. Okay, these are the 3 elements. These 3 elements, what are the 3 elements? Lithium, sodium, potassium. These 3 elements belongs to the same family. Right? So these 3 elements belongs to the same family and set of these 3 elements are known as triads. Okay, this is one triad. Ee triads alli ಎಷ್ಟು elements untu? 3 elements untu. So all these elements belongs to the same family and this is triad 1. Okay, triad 1. So now triad 1. So lithium has atomic mass 7, sodium 23 and potassium 39. So according to the Dobereiner, when the elements were arranged in the increasing order of atomic masses, then atomic mass of the middle element, So what is the atomic mass of middle element? Middle element in the triad is sodium. Sodium is the middle element in the triad. So what is the atomic mass of this sodium? Atomic mass of sodium is the average atomic masses of other 2 elements in the triads.
ಹಾಗಾದ್ರೆ ನಾನು ಏನ್ ಮಾಡ್ಬೇಕೀಗ? ಎವರೇಜ್ ಅಟಾಮಿಕ್ ಮಾಸ್ ತೆಗಿಬೇಕಾದ್ರೆ ಇವೆರಡನ್ನ ಆಡ್ ಮಾಡ್ಬೇಕು. ಸೊ ವಾಟ್ ಇಸ್ ದ ಅದರ್ ಟು ಎಲಿಮೆಂಟ್ಸ್, ಅಟಾಮಿಕ್ ಮಾಸಸ್ ಆಫ್ ಅದರ್ ಟು ಎಲಿಮೆಂಟ್ಸ್? 7 and 39. Add 7 and 39 divided by 2. This is equal to 46 divided by 2 is equal to 23. So what is this 23? 23 is the atomic mass of sodium. ಕರೆಕ್ಟ್ ಅಲ್ವಾ? ಇಲ್ಲಿ ಎಷ್ಟಿತ್ತು? 23ನೇ ಬರ್ತಿದ್ದಾನೆ. ಹಾಗಾದ್ರೆ ವಾಟ್ ಇಸ್ ದ ಅಟಾಮಿಕ್ ಮಾಸ್ ಆಫ್ ಸೋಡಿಯಂ? 23. ನನಗೆ ಬಂದದ್ದು 23, ಅಲ್ಲಿ ಇರುವುದು 23. ಹೆನ್ಸ್ ದ ಲಾ ಈಸ್ ವ್ಯಾಲಿಡ್. ಓಕೆ, ದಿಸ್ ಲಾ ಏನಾಯ್ತು ಈಗ? ಅಪ್ಲಿಕೇಬಲ್. ಹೆನ್ಸ್ ದ ಲಾ ಈಸ್ ಅಪ್ಲಿಕೇಬಲ್. ಟೇಕ್ one more triad. Lithium, sodium, potassium was one triad. Now take one more example. Okay, calcium, strontium and barium. These are the three elements belongs to the same family, is known as a triad 2. What is the atomic mass of calcium? Atomic mass of calcium is 40. And atomic mass of strontium is 88. Atomic mass of barium is 137. Now what is the atomic mass of the middle element strontium? Atomic mass of the middle element strontium is the average atomic masses of other two elements in a triads. ಅಂದ್ರೆ ನಿಮಗೆ ಮಿಡಲ್ ಎಲಿಮೆಂಟ್ ಇದು ಅಟಾಮಿಕ್ ಮಾಸ್ ಬೇಕಾಗಿದ್ರೆ ಉಳಿದ ಎರಡು ಎಲಿಮೆಂಟ್ಸ್ ಗಳ ಅಟಾಮಿಕ್ ಮಾಸಸ್ ಅನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ ಮಧ್ಯದ ಎಲಿಮೆಂಟ್ಸ್ ನ ಅಟಾಮಿಕ್ ಮಾಸ್ ಸಿಗ್ತದೆ ಅಂತ ಹೇಳುದು ಅವನು. ಸೊ ನಾವೀಗ ಏನ್ ಮಾಡ್ಬೇಕು? ನಾನೀಗ 40 ಮತ್ತೆ ಇದನ್ನ ಆಡ್ ಮಾಡ್ತೇನೆ. 40 ಪ್ಲಸ್ 137 ಡಿವೈಡೆಡ್ ಬೈ 2 ಎರಡು ಸೇರಿಸಿದಂಗೆ ಎಷ್ಟು ಬಂತು? 88.5 ಬಂತು. ಸೊ ದಿಸ್ 88.5 which is almost equal to 88, right, which is almost equal to 88. Hence the law is applicable for this triad. Take one more example: chlorine, bromine and iodine. Chlorine, bromine and iodine. Chlorine, bromine and iodine. The set of these three elements belongs to the same family. Okay, lithium, sodium, potassium was one triad. Calcium, strontium, barium was another triad. Chlorine, bromine, iodine was third triad. So what is the atomic mass of chlorine? 35.5. Atomic mass of bromine is 80 and iodine has atomic mass of 127. So what is the atomic mass of the middle element? Atomic mass of the middle element is the average atomic masses of other two elements of the triads. So now add 35.5 and 127 divided by 2, you will get 81.25. So what is this 81.25? 81.25 is the average atomic mass of bromine. Now take one more example. Okay, this is triad 1, triad 2 and triad 3. ನಾನೀಗ ಮತ್ತೊಂದು ಟ್ರಯಡ್ ತಗೊಳ್ತೇನೆ. ಯಾವುದು ಟ್ರಯಡ್ ತಗೊಳ್ಳಿ ಅಂದ್ರೆ ನನಗೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಆಯ್ತು. ಕ್ಲೋರಿನ್ಗಿಂತ ಮೊದಲಿನ ಎಲಿಮೆಂಟ್ ಯಾವುದು? ಫ್ಲೂರಿನ್. ನಾನು ಫ್ಲೂರಿನ್ ತಗೊಳ್ತೇನೆ, ನೋಡುವ. ಸೊ ನಾವು ಐ ಆಮ್ ಟೇಕಿಂಗ್ ಫ್ಲೂರಿನ್. ಓಕೆ, ಐ ಆಮ್ ಟೇಕಿಂಗ್ ಫ್ಲೂರಿನ್. ಸೊ ವಾಟ್ ಇಸ್ ದ ಅಟಾಮಿಕ್ ಮಾಸ್ ಆಫ್ ಫ್ಲೂರಿನ್? ಅಟಾಮಿಕ್ ಮಾಸ್ ಆಫ್ ದಿ ಫ್ಲೂರಿನ್ ಈಸ್ 19. ಓಕೆ, ಕ್ಲೋರಿನ್ ಇದೆ ಎಷ್ಟು ಅಟಾಮಿಕ್ ಮಾಸ್? ಕ್ಲೋರಿನ್ ಇದು ಅಟಾಮಿಕ್ ಮಾಸ್ 35.5. ಹಾಗೆ ಬ್ರೋಮಿನ್ ಇದು ಅಟಾಮಿಕ್ ಮಾಸ್ ಎಷ್ಟಿದೆ? ಅದರದ್ದು 80. ಅಟಾಮಿಕ್ ಮಾಸ್ 80 ಇದೆ. ನಾನೀಗ ಈ ಲಾನ್ ಅಪ್ಲೈ ಮಾಡ್ತೇನೆ. ಏನ್ ಹೇಳ್ತೇನೆ? ವೆನ್ ದಿ ಎಲಿಮೆಂಟ್ಸ್ ವರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸಸ್, ದೆನ್ ಅಟಾಮಿಕ್ ಮಾಸ್ ಆಫ್ ದಿ ಮಿಡಲ್ ಎಲಿಮೆಂಟ್ ಈಸ್ ದ ಎವರೇಜ್ ಅಟಾಮಿಕ್ ಮಾಸಸ್ ಆಫ್ ಅದರ್ ಟು ಎಲಿಮೆಂಟ್ಸ್ ಆಫ್ ದಿ ಟ್ರಯಾಡ್ ಅಂತ ಹೇಳ್ತಾನೆ. ಸೊ ನನಗೆ ಏನ್ ಮಾಡ್ಬೇಕೀಗ? ಇವೆರಡನ್ನ ಆಡ್ ಮಾಡ್ತಾನೆ. ಈಗ 19 ಪ್ಲಸ್ 80 ಡಿವೈಡೆಡ್ ಬೈ 2 ಮಾಡಿದಾಗ ನನಗೆ ಎಷ್ಟು ಸಿಕ್ತು? 49.5 ಸಿಕ್ತು. ರೈಟ್, 49.5 35.5ಗೆ ಈಕ್ವಲ್ ಅಲ್ಲ. ಸೊ ನನಗೆ ಏನ್ ಬಂತೀಗ? ನನಗೆ ಡಿಫ್ರೆಂಟ್ ವ್ಯಾಲ್ಯೂ ಸಿಕ್ತು. ಹಾಗಾದ್ರೆ ಇವೆರಡು ಈಕ್ವಲ್ ಅಲ್ಲ. ಹಾಗಾದ್ರೆ ಲಾ ಅಪ್ಲೈ ಆಯ್ತಾ? ಲಾ ಅಪ್ಲೈ ಆಗಿಲ್ಲ. ದ ಲಾ ಕೆನಾಟ್ ಬಿ ಅಪ್ಲಿಕೇಬಲ್ ಫಾರ್ ದಿಸ್. Okay, this triad fluorine, chlorine, bromine. Okay, the law cannot be applicable. Therefore, Dobereiner law of triads failed. His law was valid for only 3 triads. For only 9 elements, right? The law was valid only for 3 triads. Triad 1, triad 2 and triad 3, right? Triad 3. So 1, 2, 3, 4, 5, 6, 7, 8, 9. That is for only 9 elements. Next scientist now, Newlands, John Newlands. Newland, he is a musical kind of a man. He loved music and he wanted to see music everywhere.
And he started same music in elements too. He is a musical kind of a man. He wanted to see music everywhere because he loved music, and he started same music in elements too. According to Newlands, if we arrange then known elements according to their increasing atomic masses, we find the eighth elements has properties. The eighth elements has properties which are repetition of the first element, just like the eighth note of an octave in the music. According to Newlands, if we arrange then known elements according to their increasing atomic masses, we find the eighth elements has the properties which are the repetition of the first element, just like the eighth note of an octave in a music. Newlands arrange all the elements in the order of increasing atomic masses, and he find every eighth element has the properties similar to the first, just like the eighth note of an octave in a music. In Kannada, sa, re, ga, ma, pa, dha, ni, sa. Okay? ನಾವು ಕನ್ನಡದಲ್ಲಿ ಓದಿದ್ದೇವೆ, ಕರೆಕ್ಟ್ ಅಲ್ಲ? ಯಾವುದಲ್ಲ ಅದು? ಸಾ, ರೇ, ಗ, ಮ, ಪ, ಧ, ರೈಟ್? ಧ, ni, sa, right? The first one, ನಾನು ನಂಬರ್ ಕೊಡ್ತೇನೆ. 1, 2, 3, 4, 5, 6, 7, 8, right? The first and eighth notes are identical, right? The first and eighth notes are identical. First ಯಾವುದು ನೋಟು? sa. Eighth note ಯಾವುದು? again sa, right? Second note re, third note ga, fourth note ma, fifth note pa, sixth note dha, seventh note ni, and eighth note again sa. So now first and eighth notes are identical, right? Eighth notes are identical. ನಾನು ಇದನ್ನೇ ಈಗ ಪೀರಿಯಾಡಿಕ್ ಟೇಬಲ್ಗೆ ಅಪ್ಲೈ ಮಾಡ್ತೇನೆ. ನಾನು ಅಪ್ಲೈ ಮಾಡಿದ್ದಲ್ಲ, ನ್ಯೂಲ್ಯಾಂಡ್ಸ್ ಅಪ್ಲೈ ಮಾಡಿದ್ದು. ಸೊ ನಾವು ಲಿಥಿಯಂ, ಬೆರಿಲಿಯಂ, ಬೋರಾನ್. ಸೊ ನಾವು ಅದರ ಕೆಳಗಡೆ ಬರೀತಾನೆ. ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್. Okay, fluorine. The next known element was. Next known element was again sodium. The next known element was sodium. So sodium was very similar to lithium. Lithium, beryllium, boron, carbon, nitrogen, oxygen, fluorine were the series of first element. These were the first series elements. After fluorine ಯಾವುದು ಬರ್ತದೆ? Neon ಬರ್ತದೆ. At that time, noble gases were not discovered. Okay, noble gases were not discovered, or noble gases were not known. ಹಾಗಾಗಿ after fluorine, the next known element is sodium. After sodium, magnesium, aluminium, silicon, phosphorus, sulfur, chlorine. After chlorine, the next known element is potassium. Next calcium. Okay, if we arrange the known elements in the increasing order of atomic masses, then every eighth elements has properties similar to the first element. For example, sodium was very similar to lithium, magnesium was similar to beryllium, aluminum was very similar to boron, silicon was similar to carbon, phosphorus was similar to nitrogen, sulfur was similar to oxygen, similarly chlorine was similar to fluorine atom. So ನಾನು lithium ತಗೊಂಡ್ರೆ lithium 1 2 3 4 5 6 7 8. ನಾನು according to
according to in music, okay, in music first and eighth notes are identical. He applied same point in elements too. Okay, same music in elements too. So now lithium, sodium is the eighth element, right? Sodium is the eighth element and has properties similar to first element lithium, right? So lithium and sodium are chemically similar. Magnesium and beryllium are chemically similar because magnesium is the eighth element. ಅಲ್ಲ, ಬೆರಿಲಿಯಂ ಮತ್ತು ಮೆಗ್ನೀಷಿಯಮ್ ಕೆಮಿಕಲಿ ಸಿಮಿಲರ್. ಯಾಕೆ ಕೆಮಿಕಲಿ ಸಿಮಿಲರ್? ಈಗ ಫಾರ್ ಎಕ್ಸಾಂಪಲ್ ಬೆರಿಲಿಯಂ ತಗೊಂಡ್ರೆ 1 2 3 4 5 6 7 8, ಸೊ 8th ಎಲಿಮೆಂಟ್ ಇಸ್ ಮೆಗ್ನೀಷಿಯಂ. ಸೊ ದೇ ಆರ್ ಕೆಮಿಕಲಿ ಸಿಮಿಲರ್. ನಾನೀಗ ಸಿಲಿಕಾನ್ ತಗೊಂಡ್ರೆ, ಕಾರ್ಬನ್ ಮತ್ತೆ ಸಿಲಿಕಾನ್ ತಗೊಂಡ್ರೆ, ಕಾರ್ಬನ್ ತಗೊಂಡ್ರೆ, ಸೊ 1 2 3 4 5 6 7 8th ಎಲಿಮೆಂಟ್ ಯಾವುದು? ಸಿಲಿಕಾನ್. ಸೊ ಸಿಲಿಕಾನ್ ವಾಸ್ ವೆರಿ ಸಿಮಿಲರ್ ಟು ಕಾರ್ಬನ್. Silicon was very similar to carbon. So now what is the statement of Newland's law of octaves? According to Newland's, when elements were arranged in the increasing order of atomic masses, then every eighth element has the property similar to the first element, just like the eighth note of an octave in a music. ಬಟ್ ಆಫ್ಟರ್ ಕ್ಯಾಲ್ಸಿಯಂ, ನಾನು ಆಫ್ಟರ್ ಕ್ಯಾಲ್ಸಿಯಂ ತಗೊಂಡ್ರೆ ಈ ಎಲ್ಲ ಎಲಿಮೆಂಟ್ಸ್ ಯಾವುದರ ಮೇಲೆ ಅರೇಂಜ್ ಮಾಡಿದ್ದೇನೆ? ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸಸ್. ಅದರ ಆರ್ಡರ್ ಅರೇಂಜ್ ಮಾಡಿದಾಗ 8th ಎಲಿಮೆಂಟ್ಸ್ ಅದರ ಫಸ್ಟ್ ಎಲಿಮೆಂಟ್ಗೆ ಸಿಮಿಲಾರಿಟಿ ಉಂಟು. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ 8th ಎಲಿಮೆಂಟ್ ವಾಸ್ ಸಿಮಿಲರ್ ಟು ಫಸ್ಟ್ ಎಲಿಮೆಂಟ್. ಈಗ ಆಫ್ಟರ್ ಕ್ಯಾಲ್ಸಿಯಂ ತಗೊಂಡ್ರೆ ವಾಟ್ ಇಸ್ ದ ನೆಕ್ಸ್ಟ್ ಎಲಿಮೆಂಟ್? ದ ನೆಕ್ಸ್ಟ್ ಎಲಿಮೆಂಟ್ ಈಸ್ ಸ್ಕ್ಯಾಂಡಿಯಂ. ಹಾಗಾದ್ರೆ ಸ್ಕ್ಯಾಂಡಿಯಂ ಮತ್ತೆ ಅಲ್ಯೂಮಿನಿಯಂ ಸಿಮಿಲರಾ? ಅಲ್ಲ. ಅಲ್ಯೂಮಿನಿಯಂ ವಾಸ್ ವೆರಿ ಸಿಮಿಲರ್ ಟು ಬೋರಾನ್, ಬಟ್ ಸ್ಕ್ಯಾಂಡಿಯಂ ವಾಸ್ ನಾಟ್ ಸಿಮಿಲರ್ ಟು ಅಲ್ಯೂಮಿನಿಯಂ. ಹಾಗಾದ್ರೆ ವಾಟ್ ಇಸ್ ದ ಪ್ರಾಪರ್ಟಿ ಆಫ್ ಸ್ಕ್ಯಾಂಡಿಯಂ? ದ ಪ್ರಾಪರ್ಟೀಸ್ ಆಫ್ ದಿ ಸ್ಕ್ಯಾಂಡಿಯಂ ಈಸ್ ಡಿಫರೆಂಟ್ ಫ್ರಮ್ ಅಲ್ಯೂಮಿನಿಯಂ. ಇಟ್ ವಾಸ್ ನಾಟ್ ಸಿಮಿಲರ್ ಟು ಅಲ್ಯೂಮಿನಿಯಂ. ಹಾಗಾದ್ರೆ ಸ್ಕ್ಯಾಂಡಿಯಂ ಇದು ಪ್ರಾಪರ್ಟಿ, ಅಲ್ಯೂಮಿನಿಯಂನ ಪ್ರಾಪರ್ಟಿ ಸೇಮ್ ಅಲ್ಲ. ವಾಟ್ ಅಬೌಟ್ ದ ಸ್ಟೇಟ್ಮೆಂಟ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್? ಓಕೆ, ಎವ್ರಿ 8th ಎಲಿಮೆಂಟ್ ಹ್ಯಾಸ್ property similar to the first element. The law beyond calcium, the law cannot be applicable. Okay, beyond calcium the law cannot be applicable. So after calcium the elements did not show, similar properties, right? After calcium the next known element is scandium. Okay, the elements did not show similar properties, right? After calcium the elements did not show similar properties. Therefore this law cannot be applicable beyond calcium. ಅಂದ್ರೆ ನೀವು ಎಲ್ಲಿ ತನಕ ಅಪ್ಲೈ ಮಾಡಬಹುದು? ಫಸ್ಟ್ 20 ಎಲಿಮೆಂಟ್ಸ್ ಗೆ ಮಾತ್ರ ಅಪ್ಲೈ ಮಾಡಬಹುದು. ಅವನು ಹೈಡ್ರೋಜನ್ ಬಿಟ್ಟಿದ್ದಾನೆ, ಹಾಗೆ ನೋಬೆಲ್ ಗ್ಯಾಸಸ್ ಆ ಟೈಮಲ್ಲಿ ಡಿಸ್ಕವರಿ ಆಗಿರಲಿಲ್ಲ, ಹಾಗಾಗಿ ನಾನಿಲ್ಲಿ ನಿಯಾನ್ ಮತ್ತೆ ಆರ್ಗೋನ್ ಹಾಕಿಲ್ಲ. ಓಕೆ, ಸೊ ಹಾಗಾಗಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ತನಕ ಈ ಲಾ ಅಪ್ಲೈ ಆಗ್ತದೆ. ನೀವು ಕ್ಯಾಲ್ಸಿಯಂನ ನಂತರ ಒಬೆ ಮಾಡಲಿಕ್ಕೆ ಹೋದರೆ ದ ಲಾ ಕ್ಯಾನ್ ನಾಟ್ ಬಿ ಅಪ್ಲಿಕೇಬಲ್. ದಿಸ್ ಇಸ್ ವಾಟ್ ದ ಲಿಮಿಟೇಷನ್ ಆಫ್ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಡೊಬೆರೆನಸ್ ಟ್ರಿಯಾಡ್ಸ್ ಅನ್ನೇ ಅದರಲ್ಲಿರುವಂಥ ಲಿಮಿಟೇಷನ್ ಅನ್ನ ಇವನು ಸರಿ ಮಾಡಲಿಕ್ಕೆ ಬಂದ. ಈಗ ಇವನ ಲಿಮಿಟೇಷನ್ ಯಾರು ಸರಿ ಮಾಡ್ತಾರೆ ಅಂತ ನೋಡುವ. ನೆಕ್ಸ್ಟ್ ಸೈಂಟಿಸ್ಟ್ ನಾವು ಲೋಥರ್ ಮೇಯರ್. ಇನ್ 1868 ಲೋಥರ್ ಮೇಯರ್ presented the classification of elements in the form of curve between atomic volumes versus atomic masses. Okay, he classified the elements, okay, in the form of curve, okay, curve between atomic volume versus atomic masses. Atomic volumes are 10 20 30 40 50 60 70 etc. cmq. The values are in cmq along y direction, and atomic masses are 20 40 60 80 100 etc. along x direction. And he got a curve like so. Now this is lithium, sodium, potassium, rubidium, etc. Okay, and he states that the properties of the elements are the periodic functions of their atomic volumes or masses.
Okay, properties of the elements are the periodic functions of their atomic masses or atomic volumes or atomic masses. We know that density is equal to what? Mass by volume. So what is atomic volume? Atomic volume. So density is equal to mass divided by volume. So what is atomic volume? Atomic volume is equal to atomic mass of the element divided by density. Okay, atomic volume is equal to atomic mass divided by density. Atomic volume versus atomic mass. Okay, what do you mean by atomic volume? Atomic volume is equal to atomic mass divided by density. He stated that the physical and chemical properties of the elements were the periodic functions of their atomic masses. Means he got a curve. Okay, in the curve the elements with similar properties. What are the elements? Lithium, sodium, potassium, rubidium. The elements with similar properties occupy similar positions in the curve. Okay, similar properties of the elements are occupy in the similar positions in the curve. Okay, and he concluded that the properties of the elements were the periodic functions of their atomic masses. But the problem was the Lothar-Meyer works did not find much recognition because at the same time Russian chemist Dmitry Mendeleev gave his own periodic table. In 1869 he proposed his law is known as Mendeleev periodic law. This Mendeleev's periodic table was the very forward periodic table that he presented. The properties of the elements were the periodic functions of their atomic masses is known as Lothar-Meyer's law. But the problem was his law, Lothar-Meyer work did not find much recognition. Lothar-Meyer work did not find much recognition. Okay, because at the same time a Russian chemist Dmitry Mendeleev gave his own periodic table. Okay, and this periodic table was very forward looking periodic table that he presented. So what do you mean by Mendeleev's periodic law? The physical and chemical properties of the elements were the periodic functions of their atomic masses. In other words, all the elements were arranged in the increasing order of atomic masses. Okay, the similar properties of the elements were repeated after definite intervals is known as Mendeleev's periodic law. ಅಂದ್ರೆ ಇವನು ಪ್ರತಿಯೊಂದು ಎಲಿಮೆಂಟ್ಸ್ ಅನ್ನ ಮೆಂಡಲಿಯೂಸ್ 1869 ಅಲ್ಲಿ ಪ್ರತಿಯೊಂದು ಎಲಿಮೆಂಟ್ಸ್ ಅನ್ನ ಅವುಗಳ ಪರಮಾಣು ರಾಶಿ ಸಂಖ್ಯೆಯ ಆಧಾರದ ಮೇಲೆ ಜೋಡಿಸಿದ್ದಾನೆ. So now he arranged all the elements in the increasing order of atomic masses and similar properties of the elements were repeated after definite intervals. He believed that atomic mass of the element was the most fundamental property in classifying the elements. So according to Mendeleev's, okay, Mendeleev's periodic table, this is original periodic table was published in a German journal in 1872. And this Mendeleev's periodic table consists of 8 vertical columns. 8 vertical columns are known as groups. Okay, there are 8 vertical columns are known as groups. Okay, so group number 1, group number 2, group number 3, group number 4, group number 5, group number 6, group number 7 and group number 8. And each group except for 0 and 8. Okay, so 0 group at that time noble gases were not discovered. Okay, noble gases were not known or noble gases were not discovered. ಹಾಗಾಗಿ ಇಲ್ಲಿ 0 ಗ್ರೂಪ್ ಇಲ್ಲ. ನಿಮಗೆ ಕೊಟ್ಟಂತ ಟೆಕ್ಸ್ಟ್ ಬುಕ್ ನಲ್ಲಿ 0 ಗ್ರೂಪ್ ಆಡ್ ಮಾಡಿ ಕೊಟ್ಟಿದ್ದಾರೆ. ಯಾಕೆ 0 ಗ್ರೂಪ್ ಆಡ್ ಮಾಡಿದ್ದಾರೆ ಅಂದ್ರೆ ಅದು ಮೆಂಡಲೀವ್ಸ್ ಮಾಡಿಫೈಡ್ ಪೀರಿಯಾಡಿಕ್ ಟೇಬಲ್. ಇದು ಮೆಂಡಲೀವ್ಸ್ ಒರಿಜಿನಲ್ ಪೀರಿಯಾಡಿಕ್ ಟೇಬಲ್. ಮೆಂಡಲೀವ್ಸ್ ನ ಮಾಡಿಫೈಡ್ ಪೀರಿಯಾಡಿಕ್ ಟೇಬಲ್ ಗೆ 0 ಗ್ರೂಪ್ ಅನ್ನು ಆಡ್ ಮಾಡಿದ್ದಾರೆ. ವಾಟ್ ಇಸ್ ದಟ್ 0 ಗ್ರೂಪ್? ಇಟ್ ಕಂಟೈನ್ಸ್ ನೋಬಲ್ ಗ್ಯಾಸಸ್ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್ ಅಂಡ್ ರೆಡಾನ್.
In the Mendeleev's original periodic table, except 0 and 8 group, ನಾನು modified periodic table ಇಟ್ಕೊಂಡೆ ಹೇಳ್ತಾ ಇದ್ದೇನೆ. Mendeleev's modified periodic table contains 9 groups. ಅಂದ್ರೆ Mendeleev's modified periodic table ನಲ್ಲಿ 9 vertical columns ಇದೆ, ಹಾಗಾಗಿ 9 groups ಅಂತ ಹೇಳ್ತಾರೆ. Total number of groups 9. Okay, but Mendeleev's original periodic table consists of only 8 groups. Okay, 0 group ಇಲ್ಲ. ಸೊ modified ಅಲ್ಲಿ 0 group ಆಡ್ ಮಾಡಿದ್ರಿಂದ ಗ್ರೂಪ್ಗಳ ಸಂಖ್ಯೆ 8 ರಿಂದ 9ಕ್ಕೆ ಏರ್ತು. ಸೊ ಹಾಗೆ ನಾವು the horizontal rows are known as periods. Now Mendeleev's original periodic table consists of 6 horizontal rows. Period number 1, period number 2, period number 3, period number 4, period number 5, period number 6. ಇಲ್ಲಿ period number 7 ಇದೆ. ಯಾಕೆ 7 ಇದೆ? ಇದು modified Mendeleev's periodic table ಇದು. Original periodic table consists of only 6 periods, but modified periodic table consists of 7 periods. ನಾನು ಇನ್ನೂ ಕ್ಲಿಯರ್ ಆಗಿ ಹೇಳುವುದಾದ್ರೆ Mendeleev's original periodic table consists of 8 vertical columns are known as 8 groups and 6 horizontal rows are known as 6 periods. Okay, but Mendeleev's modified periodic table consists of 9 vertical columns are known as groups, therefore there are 9 groups, and 7 horizontal rows are known as periods, therefore 7 periods. ಇದು ಡಿಫರೆನ್ಸ್ ಗೊತ್ತಾಯ್ತು. Except for 0 and 8 groups, each group is further divided into 2 subgroups, right? Group number 1 is divided into 2 subgroups A and B. Similarly, group number 2, group number 1, group number 2, group number 3, group number 4, group number 5, group number 6 and group number 7. Except for 0 and 8 groups, each group is further divided into 2 subgroups. They are designated as A and B. Therefore, 1A, 1B, 2A, 2B, 3A, 3B, 4A, 4B, 5A, 5B, 6A, 6B, 7A, 7B, right? So 1A ಅಲ್ಲಿ ಯಾವುದೇ ಎಲಿಮೆಂಟ್ಸ್ ಉಂಟು? ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ. ಹಾಗಾದ್ರೆ 1B ಅಲ್ಲಿ ಯಾವುದೇ ಎಲಿಮೆಂಟ್ಸ್ ಬರ್ತದೆ? ಕಾಪರ್, Ag and Au. Copper, Ag, Au are the coinage metals. These coinage metals present in a 1B. Okay, these elements are present in a 1B. Similarly, beryllium, magnesium, calcium, strontium, barium. ಇದೆಲ್ಲಿ ಉಂಟು? ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ನಲ್ಲಿ ಗ್ರೂಪ್ 2 ಅಲ್ಲಿ ಬರ್ತದೆ. ಸೊ ಇದರಲ್ಲಿ ಎಲ್ಲಿ ಬರ್ತದೆ? ಇದು ಗ್ರೂಪ್ 2A ಅಲ್ಲಿ. These elements present in a group 2A. 2B contains zinc, cadmium and mercury. Zinc, cadmium, mercury. Okay. Similarly, the group 7. So group 7A are halogens, right? Fluorine, chlorine, bromine and iodine. These halogens present in groups number 7A. Group number 7B ಅಲ್ಲಿ manganese ಬರ್ತದೆ. So ಹಾಗೆ group number 8, a set of 3 elements. Okay, there are 3 series. Group number 8 contains 3 series. Series number 1, series number 2 and series number 3. Each series contains 3 elements, right? So therefore these series are known as transition triads, because these elements are known as transition elements, and each series contains 3 elements, therefore this is known as transition triads. Now first series contains iron, cobalt, nickel. Similarly, ruthenium, rhodium, palladium. Next, osmium, iridium and platinum. Okay, these are the set of 3 elements present in group number 8. Okay, 3 triads. These elements are known as transition triads. Okay, 3 triads. Each triad contains 3 elements. In the Mendeleev's periodic table, all the elements were arranged in increasing order of atomic masses. Right? Hydrogen has atomic mass 1.008. Lithium has 6.939. Beryllium, atomic mass of beryllium is 9.012. Boron 10.81. So ಇಲ್ಲಿ number increase ಆಗ್ತಾ ಹೋಯಿತು ಅಲ್ಲ. So what are these numbers? These numbers represent what? Atomic masses. So now he arranged, he means Mendeleev. Mendeleev arranged all the elements in the increasing order of atomic masses. Now, what are the significance of Mendeleev's periodic table? What are the significance? What are the merits of Mendeleev's periodic table? The point number 1, systematic study of the elements.
Study of the elements made easier because he classified all the elements. He classified all the elements in the increasing order of atomic masses. Okay, and similar properties of the elements were repeated after regular intervals. Therefore, the study of the elements made easier. Systematic study of the elements or study of the elements is made easier, was made easier. Now, second point, prediction of new elements and their properties. Prediction of new elements and their properties. He left some blank spaces in the periodic table for the elements yet to be discovered. ಇವನು ಕ್ಲಾಸ್ ಫಾರ್ ಎಕ್ಸಾಂಪಲ್ ಈಗ ನೋಡಿ ಇಲ್ಲಿ ಅಲ್ಯೂಮಿನಿಯಂ ಆದ ನಂತರ ಇಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಉಂಟು ರೈಟ್. ಬೋರಾನ್, ಅಲ್ಯೂಮಿನಿಯಂ, ಇಲ್ಲಿ ಗ್ಯಾಲಿಯಂ, ಇಂಡಿಯಂ, ಥ್ಯಾಲಿಯಂ, ಇಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಇಟ್ಟಿದ್ದಾರೆ. ಈಗ ಇಲ್ಲಿ ತುಂಬಿಸಿದ್ದಾರೆ, ಸೊ ಇಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಇತ್ತು. ಹಾಗೆ ಸಿಲಿಕಾನ್ ಆದ ನಂತರ ಇವೆರಡು ಜಾಗವ ಬ್ಲ್ಯಾಂಕ್ ಇತ್ತು. ಓಕೆ, ಅವನು ಏನ್ ಮಾಡಿದ್ದ, ಮೆಂಡಲಿಯಸ್ ಏನ್ ಮಾಡಿದ್ದ, ಅವನ ಪೀರಿಯಾಡಿಕ್ ಟೇಬಲ್ ನಲ್ಲಿ ಇವೆರಡು ಪ್ಲೇಸಸ್ ಅಂದ್ರೆ ಸಮ್ ಪ್ಲೇಸಸ್ ಇಲ್ಲಿ ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ನ ಕೆಳಗಡೆ ಬ್ಲ್ಯಾಂಕ್ ಸ್ಪೇಸ್ ಇಟ್ಟಿದ್ದ, ಹಾಗೆ ಸಿಲಿಕಾನ್ ನ ಕೆಳಗಡೆ ಬ್ಲ್ಯಾಂಕ್ ಸ್ಪೇಸ್ ಇಟ್ಟಿದ್ದ. ಯಾಕೆ ಅಂದ್ರೆ ದೀಸ್ ಎಲಿಮೆಂಟ್ಸ್ ವರ್ ನಾಟ್ ಡಿಸ್ಕವರ್ಡ್ ಅಟ್ ದಟ್ ಟೈಮ್. ಓಕೆ, ದೀಸ್ ಎಲಿಮೆಂಟ್ಸ್ ವರ್ ನಾಟ್ ನೋನ್ ಅಟ್ ದಟ್ ಟೈಮ್. ಸೊ ಹಾಗಾಗಿ ಏನ್ ಮಾಡಿದ್ದ, ಅವನು ಬರೀ ಬ್ಲ್ಯಾಂಕ್ ಸ್ಪೇಸ್ ಮಾತ್ರ ಇಟ್ಟಿದ್ದಲ್ಲ, ಅದಕ್ಕೆ ನೇಮಿಂಗ್ ಕೂಡ ಕೊಟ್ಟಿದ್ದ. ಈ ಅಲ್ಯೂಮಿನಿಯಂ ನ ಕೆಳಗಡೆ ಇರುವಂತಹ ಪ್ಲೇಸ್ಗೆ ಎಕಾ ಅಲ್ಯೂಮಿನಿಯಂ. ಇನ್ ಸಂಸ್ಕೃತ ಎಕಾ ಮೀನ್ಸ್ ನೆಕ್ಸ್ಟ್. ಓಕೆ, ಸೊ ಅಲ್ಯೂಮಿನಿಯಂ ನ ನೆಕ್ಸ್ಟ್ ಎಲಿಮೆಂಟ್ ಯಾವುದು, ಗ್ಯಾಲಿಯಂ. ಸಿಮಿಲರ್ಲಿ ಸಿಲಿಕಾನ್ ನ ನೆಕ್ಸ್ಟ್ ಎಲಿಮೆಂಟ್ ಗೆ ಏನ್ ಕೊಟ್ಟಿದ್ದಾನೆ ಅವನು, ಎಕಾ ಸಿಲಿಕಾನ್. ಸೊ ಅದಕ್ಕೆ ಲೇಟರ್ ಏನಾಯ್ತು, ಇದನ್ನ ಅಲ್ಯೂಮಿನಿಯಂ, ಎಕಾ ಅಲ್ಯೂಮಿನಿಯಂ is known as gallium, ಎಕಾ ಸಿಲಿಕಾನ್ is known as germanium. Point number 3, atomic masses of doubtful elements was corrected based on its position in the periodic table. What are the demerits in the Mendeleev's periodic table? The point number 1, the position of hydrogen. The position of hydrogen is uncertain because group number 1A contains hydrogen, lithium, sodium, potassium, rubidium, cesium. So except hydrogen, remaining elements are metals, right? Lithium, sodium, potassium, rubidium, cesium, metals. Hydrogen, non-metals. Similarly, fluorine, chlorine, bromine, iodine are non-metals. Okay, this hydrogen is in the Mendeleev's periodic table. In the Mendeleev's periodic table, hydrogen is placed in group 1A. It shows or it resembles with the group 7A elements. Hydrogen resembles with the group 7A elements. What are the group 7A elements? Fluorine, chlorine, bromine and iodine. Okay, but it is placed in a group 1A. ಅಂದ್ರೆ ಇದು ಗ್ರೂಪ್ 1A ಎಲಿಮೆಂಟ್ಸ್ ಅನ್ನು ರಿಸೆಂಬಲ್ ಮಾಡ್ತದೆ, ತೋರಿಸ್ತದೆ, ಸಿಮಿಲರ್ ಪ್ರಾಪರ್ಟೀಸ್ ಅನ್ನು ಜೊತೆಗೆ ತೋರಿಸ್ತದೆ. ಅದು ಹಾಗೆಯೇ ಗ್ರೂಪ್ 17 ಎಲಿಮೆಂಟ್ಸ್ ಕೂಡ ಜೊತೆಗೆ ತೋರಿಸ್ತದೆ. ಗ್ರೂಪ್ 17 ಎಲಿಮೆಂಟ್ಸ್ ಏನು, ನಾನ್ ಮೆಟಲ್ಸ್. ಹೈಡ್ರೋಜನ್ ಏನು, ನಾನ್ ಮೆಟಲ್ಸ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 2, ಪೊಸಿಷನ್ ಆಫ್ ಐಸೋಟೋಪ್ಸ್. ಐಸೋಟೋಪ್ಸ್ ಆಫ್ an element are placed in the same position even though their atomic masses are different. ಫಾರ್ ಎಕ್ಸಾಂಪಲ್, ನಾನು ಹೈಡ್ರೋಜನ್ ತಗೊಂಡ್ರೆ, ವಾಟ್ ಆರ್ ದಿ ಐಸೋಟೋಪ್ಸ್ ಆಫ್ ಹೈಡ್ರೋಜನ್? ಐಸೋಟೋಪ್ಸ್ ಆಫ್ ಹೈಡ್ರೋಜನ್ಸ್ ಆರ್ ಪ್ರೋಟಿಯಂ, ಡ್ಯೂಟೇರಿಯಂ ಅಂಡ್ ಟ್ರಿಶಿಯಂ. ಪ್ರೋಟಿಯಂ, ಡ್ಯೂಟೇರಿಯಂ ಅಂಡ್ ಟ್ರಿಶಿಯಂ. ಈಗ ಒಂದು ಅಟಾಮಿಕ್ ಮಾಸಸ್ ನ ಆಧಾರದ ಮೇಲೆ ಹೇಳುದಾದ್ರೆ, ಪ್ರೋಟಿಯಂಗೂ, ಡ್ಯೂಟೇರಿಯಂಗೂ, ಟ್ರಿಶಿಯಂಗೂ ಎಲ್ಲದಕ್ಕೂ ಅವನು ಪ್ಲೇಸ್ ಕೊಡ್ಬೇಕಿತ್ತು. ಹಾಗೆ ಕೊಟ್ಟಿದ್ದಾನ? ಇಲ್ಲ, ಅವನು ಹೈಡ್ರೋಜನ್ಗೆ ಮಾತ್ರ ಕೊಟ್ಟಿದ್ದಾರೆ. ಅವುಗಳ ಐಸೋಟೋಪ್ಸ್ ಬಗ್ಗೆ ಕೊಡ್ಲಿಲ್ಲ. ಆಕ್ಸಿಜನ್ ಐಸೋಟೋಪ್ಸ್ ಬಗ್ಗೆ ಕೊಡ್ಲಿಲ್ಲ. ವಾಟ್ ಆರ್ ದಿ ಐಸೋಟೋಪ್ಸ್ ಆಫ್ ಆಕ್ಸಿಜನ್? 16 ಆಕ್ಸಿಜನ್, 15 ಆಕ್ಸಿಜನ್, 8 oxygen 15, 8 oxygen 16. Similarly, nitrogen ದ ಐಸೋಟೋಪ್ಸ್ ಗಳು ಯಾವುದೆಲ್ಲ? 7 nitrogen 14, 7 nitrogen 15. ಹಾಗೆ ಕಾರ್ಬನ್ ದ ಐಸೋಟೋಪ್ಸ್ 6 carbon 12, 6 carbon 13, 6 carbon 14. ಸೊ ಈ ಐಸೋಟೋಪ್ಸ್ ಗೆ ಎಲ್ಲಿ ಜಾಗ ಹಾಗಾದ್ರೆ? ದಟ್ ಇಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ಓಕೆ, ಸೊ ನೌ isotopes of an element are placed in the same position even though their atomic masses are different. The last point, some dissimilar elements are grouped together while some similar elements are placed in different groups. Point number 3, some dissimilar elements are grouped together. So what are the group 1A elements? Lithium, sodium, potassium, rubidium, cesium. These are the group 1A elements. He said similar elements, similar properties of the elements are grouped together
ಅದೇ ಗ್ರೂಪ್ 1B ಯಲ್ಲಿ ಯಾವುದುಂಟು? ಕಾಪರ್, Ag ಮತ್ತೆ Au. ಆಲ್ಕಲಿ ಮೆಟಲ್ಸ್ ನ ಜೊತೆಗೆ ಗ್ರೂಪ್ 1A ಯಲ್ಲಿ ಆಲ್ಕಲಿ ಮೆಟಲ್ಸ್ ಉಂಟು, ಹಾಗೆ ಗ್ರೂಪ್ 1B ಯಲ್ಲಿ ಕಾಯಿನೇಜ್ ಮೆಟಲ್ಸ್ ಉಂಟು. ಪ್ರಾಪರ್ಟೀಸ್ ಆಫ್ ದಿ ಆಲ್ಕಲಿ ಮೆಟಲ್ಸ್ ಮತ್ತೆ ಕಾಯಿನೇಜ್ ಮೆಟಲ್ಸ್ ಎರಡು ಡಿಫ್ರೆಂಟ್, ಆದರೂ ಕೂಡ ಅವುಗಳನ್ನ ಒಂದೇ ಗ್ರೂಪ್ ನಲ್ಲಿ ಮೆಂಡೆಲಿಯಸ್ ಹಾಕಿದ್ದ. ಇದು ಮೇನ್ ಲಿಮಿಟೇಷನ್. So next one, while some similar elements are placed, similar properties of the elements are placed in different groups. For example, copper. Copper ಯಾವುದ್ರಲ್ಲಿ ಉಂಟು? ಗ್ರೂಪ್ 1B ಯಲ್ಲಿ ಉಂಟು. ಹಾಗೆ ಮರ್ಕ್ಯೂರಿ ಯಾವುದ್ರಲ್ಲಿ ಉಂಟು? ಗ್ರೂಪ್ 2B ಯಲ್ಲಿ ಉಂಟು. ಮರ್ಕ್ಯೂರಿ ಗ್ರೂಪ್ ನಂಬರ್ 2B ಯಲ್ಲಿ ಉಂಟು, ಕಾಪರ್ ಗ್ರೂಪ್ ನಂಬರ್ 1B ಯಲ್ಲಿ ಉಂಟು. ಸೊ ಇವೆರಡು ಶೋಸ್ ಆಲ್ಮೋಸ್ಟ್ ಸಿಮಿಲರ್ ಪ್ರಾಪರ್ಟೀಸ್. ಓಕೆ, ಪ್ರಾಪರ್ಟೀಸ್ ಆಫ್ ಕಾಪರ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ವಿತ್ ಮರ್ಕ್ಯೂರಿ. ಎರಡು ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನು ತೋರಿಸಿದ್ರು ಕೂಡ ಅವು ಎರಡನ್ನು ಕೂಡ ಡಿಫ್ರೆಂಟ್ ಗ್ರೂಪ್ಸ್ ಗೆ ಹಾಕಿದ್ದಾನೆ. So this is another limitation. Okay, this was another limitation of Mendeleev's periodic table. Okay, but the one chemist in the entire history of chemistry is Dmitri Mendeleev, because he is a very genius. Thanks for watching.